ವೀಕ್ಷಕರೇ ನಮಸ್ಕಾರ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಹಣಕ್ಕೆ ಯಾರೆಲ್ಲ ಕಾಯ್ತಾ ಇದ್ರೋ ಅಂಥವ್ರಿಗೆ ಈಗ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್. ಹೌದು ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಪ್ರತಿಯೊಬ್ಬರ ಮಹಿಳೆಯ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಬರೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು. ಆದರೆ ಇಲ್ಲಿ ಈ ಒಂದು ಹಣ 21ನೇ ಕಂತಿನ ಹಣವು 18 ಜಿಲ್ಲೆಗೆ ಇವತ್ತು ಬರ್ತಾ ಇರುವಂಥದ್ದು. ಹೌದು ವೀಕ್ಷಕರೇ, ಇವತ್ತು 18 ಜಿಲ್ಲೆಗೆ ಬಂದ ಬಳಿಕ ಮತ್ತೆ ನಾಳೊಂದಿಷ್ಟು ಜಿಲ್ಲೆಗೆ ಈ ಒಂದು ಹಣ ಹಾಕ್ತಾ ಇರುವಂಥದ್ದು. ಸತತವಾಗಿ ಈ ಒಂದು ಹಣವನ್ನು ಹಾಕ್ತಾ ಇರುವಂಥದ್ದು ಮತ್ತು ಇಲ್ಲಿ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಹೌದು ವೀಕ್ಷಕರೇ, ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಈ ಒಂದು ಹಣ ಗೃಹಲಕ್ಷ್ಮಿಯವರಿಗಂತೆ ನಾವು ಮಾಡಿದ್ದು ಅಂತ ಯೋಜನೆಯಾಗಿದೆ. ಅದನ್ನು ನಾವು ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ. ಈ ಒಂದು ಹಣವನ್ನು 21ನೇ ಕಂತಿನ ಹಣ ನಾವು ಇವಾಗ ಹಾಕ್ತಾ ಇದ್ದೇವೆ. ಆದರೆ ಇಲ್ಲಿ ಒಟ್ಟಿಗೆ 18 ಜಿಲ್ಲೆಗೆ ಹಾಕ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಈ ಒಂದು ಹಣ ನಿಲ್ಲಿಸೋದಿಲ್ಲ. ಈ ಒಂದು 18 ಜಿಲ್ಲೆಗೆ ಬಂದ ಬಳಿಕ ಮತ್ತೆ ನಾಳೆ ಒಂದಿಷ್ಟು ಜಿಲ್ಲೆಗೆ ಹಾಕ್ತೇವೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಏಕೆಂದರೆ ಹಂತ ಹಂತವಾಗಿ ಹಾಕಿದರೆ ಮಾತ್ರ ಈ ಒಂದು ಹಣ ಪ್ರತಿ ಮಹಿಳೆಯರ ಖಾತೆಗೆ ತಲುಪುವಂಥದ್ದು ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಡಿ.ಬಿ.ಟಿ ಮೂಲಕ ಪ್ರತಿ ಮಹಿಳೆಯ ಖಾತೆಗೆ ಈ ಒಂದು ಹಣ ತಲುಪಲೇಬೇಕು ಅಂತ ಕೂಡ ಹೇಳಿರುವಂಥದ್ದು ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ವೀಕ್ಷಕರೇ, ಯಾವ ಜಿಲ್ಲೆಗೆ ಇವತ್ತು ಈ ಒಂದು ಹಣ ಬರುತ್ತದೆ ಅಂತ ಕೂಡ ನಾನು ನಿಮಗೆ ಹೇಳ್ತೇನೆ. ಅದಕ್ಕೂ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕನ್ನು ಕೊಟ್ಟು ಈ ಒಂದು ವಿಡಿಯೋನ ಮುಂದುವರಿಸಿ. ವೀಕ್ಷಕರೇ, ಎಲ್ಲರೂ ಕೂಡ ಇಲ್ಲಿ ಹೇಳುವ ಮಾಹಿತಿ ಖಚಿತವಾಗಿರುವಂಥದ್ದು. ಹೌದು ವೀಕ್ಷಕರೇ, ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟವಾಗಿ ಹೇಳಿರುವಂಥದ್ದು ಏನಂದರೆ ಈ ಒಂದು 18 ಜಿಲ್ಲೆಗೆ ಇವತ್ತು ನಾವು ಹಾಕ್ತಾ ಇದ್ದೇವೆ ಅಂತ ಕೂಡ ಇಲ್ಲಿ ತಿಳಿಸಿರುವಂಥದ್ದು. ಯಾವ ಜಿಲ್ಲೆ ಅಂತ ಕೂಡ ನಾನು ನಿಮಗೆ ಹೇಳ್ತೇನೆ ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾದಗಿರಿ ಜಿಲ್ಲೆ, ಕಲಬುರಗಿ ಜಿಲ್ಲೆ ಹಾಗೂ ಇಲ್ಲಿ ವಿಜಯಪುರ ಜಿಲ್ಲೆ ಮತ್ತು ಬೆಳಗಾವಿ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ ಹಾಗೂ ಗದಗ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ ಮತ್ತು ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಮತ್ತು ಬೀದರ್ ಜಿಲ್ಲೆ, ವಿಜಯಪುರ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ, ತುಮಕೂರು ಜಿಲ್ಲೆ ಹಾಗೂ ಮೈಸೂರು ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಹಾಸನ ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆ ಹಾಗೂ ರಾಮನಗರ ಜಿಲ್ಲೆ. ಹೌದು ವೀಕ್ಷಕರೇ, ಇಷ್ಟು ಜಿಲ್ಲೆಗೆ ಇವತ್ತು ಬರ್ತಾ ಇರುವಂಥದ್ದು ಖಚಿತವಾಗಿದೆ. ಈ ಒಂದು ಹಣ ಬಂದ ಬಳಿಕ ಮತ್ತೆ ನಾಳೆ ಒಂದಿಷ್ಟು ಹಣ ಬೇರೆ ಜಿಲ್ಲೆಯವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ತಲುಪುವಂಥದ್ದು ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿರುವಂಥದ್ದು. ಈಗಾಗಲೇ ಹಲವಾರು ಜಿಲ್ಲೆಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ತಲುಪಿದೆ. ಆದರೆ ಈ ಒಂದಿಷ್ಟು ಜಿಲ್ಲೆಗೆ ಈ ಒಂದು ಹಣ ಹೋಗಿದ್ದಿಲ್ಲ ಅಂತ ಹೇಳಿ ಇವತ್ತು ಹಾಕ್ತಾ ಇರುವಂಥದ್ದು. ಮತ್ತು ಯಾವುದಾದ್ರೂ ಮತ್ತು ನಾಳೆ ಒಂದಿಷ್ಟು ಜಿಲ್ಲೆಗೆ ಇದ್ರೆ ಅವರು ಹಾಕ್ತಾರೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿರುವಂಥದ್ದು. ಯಾಕಂದರೆ ಇಲ್ಲಿ 4-5 ದಿನವಾಯಿತು ಈ ಒಂದು ಹಣವನ್ನು ಹಾಕುವುದಕ್ಕೆ ಸ್ಟಾರ್ಟ್ ಮಾಡಿ. ಅದಕ್ಕೋಸ್ಕರ ಇವತ್ತು ಈ ಒಂದಿಷ್ಟು ಜಿಲ್ಲೆಗೆ ಹಾಕಿದ ಬಳಿಕ ಉಳಿದ ಜಿಲ್ಲೆಗೆ ನಾಳೆ ಹಾಕ್ತೇವೆ ಅಂತ ಕೂಡ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟವಾಗಿ ತಿಳಿಸಿರುವಂಥದ್ದು. ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಹಲವಾರು ಜನರಿಗೆ ಜೀವನ ಉಪಯೋಗವಾಗಿರುವಂಥದ್ದು ಕಾರಣದಿಂದ ಹಲವಾರು ಜನರು ಯಾವುದೇ ಒಂದು ಯೋಜನೆಗೆ ಅಥವಾ ಏನೋ ಒಂದು ಸೌಕರ್ಯ ಬೇಕಂದ್ರೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಅವಲಂಬಿತವಾಗಿ ಈ ಒಂದು ಜೀವನವನ್ನು ನಡೆಸಿರುವಂಥದ್ದು. ಅದಕ್ಕೋಸ್ಕರ ನಾವು ಈ ಒಂದು ಹಣವನ್ನು ನಾವು ನಿಲ್ಲಿಸೋದಿಲ್ಲ, ಈ ಒಂದು ಹಣವನ್ನು ನಾವು ಹಾಕ್ತೇವೆ ಅಂತ ಕೂಡ ಇಲ್ಲಿ ಸ್ವತಃ ಸಿದ್ದರಾಮಯ್ಯ ಅವರೇ ಹೇಳಿರುವಂಥದ್ದು. ಹೌದು ವೀಕ್ಷಕರೇ, CM ಸಿದ್ದರಾಮಯ್ಯ ಈ ಒಂದು ಮಾಹಿತಿಯನ್ನು ಪ್ರಮುಖವಾಗಿ ತಿಳಿಸಿರುವಂಥದ್ದು. ಈ ಒಂದು ಯೋಜನೆ ಗೃಹಿಣಿಯರಂತೆಯೇ ಹೇಳಿರುವಂಥದ್ದು. ಈ ಒಂದು ನಾವು ಯಾವುದೇ ಕಾರಣಕ್ಕೂ ಈ ಒಂದು ಹಣವನ್ನು ನಿಲ್ಲಿಸೋದಿಲ್ಲ, ಗೃಹಿಣಿಯರಿಗೆ ಈ ಒಂದು ಹಣ ಸಹಾಯವಾಗುತ್ತದೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿರುವಂಥದ್ದು. ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಹಲವಾರು ಜನರಿಗೆ ಉಪಯುಕ್ತವಾಗಿದೆ. ಈ ಒಂದು ಹಣ ಪ್ರತಿ ಮಹಿಳೆಯರ ಖಾತೆಗೆ ಡಿ.ಬಿ.ಟಿ ಮೂಲಕ ತಲುಪುವಂಥದ್ದು ಖಚಿತವಾಗಿದೆ. ಪ್ರತಿ ತಿಂಗಳು ನಾವು 2,000 ರೂಪಾಯಿ ಹಣವನ್ನು ಹಾಕ್ತಾ ಇದ್ದೇವೆ ಮತ್ತು ಮೊನ್ನೆ ಒಂದೇ ತಿಂಗಳಲ್ಲಿ 4,000 ರೂಪಾಯಿ ಹಣವನ್ನು ಹಾಕಿದ್ದೇವೆ. ಹಾಗೂ ಯಾರಿಗೆಲ್ಲ ಪೆಂಡಿಂಗ್ ಇದ್ದರೂ ಕೂಡ ಈ ಒಂದು ಹಣ ನಿಮಗೆ ಬಂದೇ ಬರುವಂಥದ್ದು. ಪೆಂಡಿಂಗ್ ಇರುವವರಿಗೆ 2,000 ಇರ್ಬೋದು, 4,000 ಇರ್ಬೋದು, ಒಟ್ಟಿಗೆ 6,000 ರೂಪಾಯಿ ಹಣ ಇದ್ದರೂ ಕೂಡ ನಿಮಗೆ ಈ ಒಂದು ಹಣ ಬಂದೇ ಬರುವಂಥದ್ದು ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಮತ್ತು
ಇಲ್ಲಿ ಯಾರಿಗೆಲ್ಲ ಇನ್ನೂ ಪೆಂಡಿಂಗ್ ಇದೆಯೋ, ಯಾವ ಜಿಲ್ಲೆಯವರೆಗೆ ಇನ್ನೂ ಪೆಂಡಿಂಗ್ ಇದೆಯೋ ಅಂಥವ್ರಿಗೂ ಕೂಡ ಇಲ್ಲಿ 21ನೇ ಕಂತಿನ ಹಣ ಬರ್ತೈತಲ್ವಾ, ಆವಾಗ ಆ ಒಂದು ಹಣವನ್ನು ಸೇರಿಸಿ ನಾವು ಹಾಕ್ತೇವೆ ಅಂತ ಕೂಡ ಇಲ್ಲಿ ಸ್ವತಃ CM ಸಿದ್ದರಾಮಯ್ಯ ಅವರೇ ಸ್ಪಷ್ಟವಾಗಿ ತಿಳಿಸಿರುವಂಥದ್ದು. ಮತ್ತು ನಾನು ಇವಾಗ ಹೇಳಿದೆ ಅಲ್ವಾ, ಆ ಜಿಲ್ಲೆಯವರಿಗೆ ಈ ಒಂದು ಹಣ ಖಚಿತವಾಗಿ ಬರುವಂಥದ್ದು. ಮತ್ತು ಯಾರಿಗೆಲ್ಲ ಈ ಒಂದು ಹಣ ಬಂದಿದೆಯೋ, ಈ ಒಂದು ಜಿಲ್ಲೆಯ ಲಿಸ್ಟಲ್ಲಿ ಯಾರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣ ಬಂದಿದೆಯೋ ಅವರು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಬಂದಿಲ್ಲ ಅನ್ನೋರು ಕೂಡ ಈ ಒಂದು ಯೋಜನೆಗೆ ಅನುಕೂಲವಾಗುವಂತೆ ನಮಗೆ ತಿಳಿಸಿ ಅಂತ ಕೂಡ ನಾವು ಹೇಳ್ತೇವೆ. ಮತ್ತು ವೀಕ್ಷಕರೇ, ಇಲ್ಲಿ ಯಾರೆಲ್ಲ ಇನ್ನೂ ಈ ಒಂದು ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಮತ್ತು ಸಬ್ಸ್ಕ್ರೈಬ್ ಆಗದಿದ್ದ ಅಂದರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದೇ ಒಂದು ತಪ್ಪದೆ ಲೈಕನ್ನು ತಿಳಿಸಿ. ವೀಕ್ಷಕರೇ, ಇಲ್ಲಿ ನಿಮಗೆ ಎಂತಲೇ ಈ ಒಂದು ಯೋಜನೆಗೆ ಅರ್ಹವಾಗುವಂಥ ಈ ಒಂದು ಯೋಜನೆಯಲ್ಲಿ ನಾವು ಈ ಒಂದು ವಿಡಿಯೋನ ಮಾಡಿದ್ದೇವೆ ನಿಮಗೋಸ್ಕರ ಅಂತ ಹೇಳಿ. ಈ ಒಂದು ಯೋಜನೆಯ ಅರ್ಹವಾಗಿರುವ ಈ ಒಂದು ವಿಡಿಯೋಗೆ ಒಂದೇ ಒಂದು ತಪ್ಪದೆ ಲೈಕನ್ನು ಕೊಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತೇನೆ. ವೀಕ್ಷಕರೇ, ಧನ್ಯವಾದಗಳು.